ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ದೀಪ್ರಾಶ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಲ್ಕಿ ಸ್ಮೂತ್ ಆ್ಯಂಡ್ ಕ್ಲಿಯರ್ ಸ್ಕಿನ್ನ ಹೇಗೆ ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಗೈಸ್, ಎಲ್ರಿಗೂ ಗೊತ್ತಿರೋ ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಈ ಒಂದು ಹೋಮ್ ರೆಮಿಡಿಯಲ್ಲಿ ತುಂಬಾ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಮನೇಲೇ ಇರುವಂಥ ಸಿಂಪಲ್ ಪದಾರ್ಥಗಳಿಂದ ಈ ಹೋಮ್ ರೆಮಿಡಿನ ಮಾಡ್ಕೊಳ್ಬೋದು. ಹಾಗೆ ಸಿಲ್ಕಿ ಸ್ಮೂತ್ ಕ್ಲಿಯರ್ ಸ್ಕಿನ್ನ ನಾವು ಪಡ್ಕೊಳ್ಬೋದು. ನೆಕ್ಸ್ಟು ಸಂಕ್ರಾಂತಿ ಹಬ್ಬ ಬರ್ತಾ ಇದೆ, ಜೊತೆಗೆ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳ್ತಾ ಆ ಸಂಕ್ರಾಂತಿ ಹಬ್ಬಕ್ಕೆ ತುಂಬ ಕ್ಲಿಯರ್ ಆ್ಯಂಡ್ ಸಿಲ್ಕಿ ಸ್ಮೂತ್ ಸ್ಕಿನ್ನ ಪಡ್ಕೊಂಡು ರೆಡಿ ಆಗೋಣ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲೊಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಮೊಟ್ಟೆನ, ಇದರಲ್ಲಿರೋ ಒಂದು ಎಗ್ ವೈಟ್ ಮಾತ್ರ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ಪೂರ್ತಿ ರಸವನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಡಾಬರ್ ಹನಿನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಇದಕ್ಕೆ ಫ್ರೆಶ್ ಆಲೋವೆರಾ ಜೆಲ್ನ ಸೇರಿಸ್ಕೊಳ್ತಾ ಇದ್ದೀನಿ, 1 ಟೇಬಲ್ ಸ್ಪೂನ್ ಆಗೋಷ್ಟು. ಮತ್ತು ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಒಂದು ಫೈನ್ ಪೇಸ್ಟ್ ಆಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ತುಂಬಾ ಬೀಟ್ ಮಾಡಬೇಕು. ಇದು ಒಂದು ನೊರೆ ಥರ ಇದು ಪೇಸ್ಟ್ ಫಾರ್ಮ್ ಆಗಬೇಕು. ಅಲ್ಲಿವರೆಗೂ ಈ ಫೇಸ್ ಪ್ಯಾಕ್ನ ಈ ರೀತಿ ಬೀಟ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ ಗೈಸ್, ನೋಡಿದ್ರಲ್ಲ ಹೋಮ್ ರೆಮಿಡಿ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದಂತ. ತುಂಬಾ ಈಸಿ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಮನೆಯಲ್ಲೇ ಇರುತ್ತೆ. ಜಸ್ಟ್ ಒಂದು ಟೈಮ್ ಕೊಟ್ಟು ಅದನ್ನು ರೆಡಿ ಮಾಡ್ಕೊಂಡು ಮುಖಕ್ಕೆ ಅಪ್ಲೈ ಮಾಡ್ಕೊಂಡ್ರೆ ಆಯಿತು, ನಿಮ್ಮ ಸಿಲ್ಕಿ ಸ್ಮೂತ್ ಕ್ಲಿಯರ್ ಸ್ಕಿನ್ ನಿಮ್ದಾಗಿಸ್ಕೊಳ್ಬೋದು. ಓಕೆ ಗೈಸ್, ಇವಾಗ ಮುಖಕ್ಕೆ ರೆಡಿ ಮಾಡ್ಕೊಂಡಿರುವಂಥ ಫೇಸ್ ಪ್ಯಾಕ್ನ ನಾವು ಅಪ್ಲೈ ಮಾಡೋಣ. ಓಕೆ ಗೈಸ್, ನೀವು ನೋಡ್ತಿರ್ಬೋದು ಫೇಸ್ ಪ್ಯಾಕ್ ಈ ಕನ್ಸಿಸ್ಟೆನ್ಸಿನಲ್ಲಿ ರೆಡಿಯಾಗಿದೆ. ಇದು ತುಂಬಾ ಮಿಕ್ಸ್ ಮಾಡ್ಕೊಳ್ಬೇಕು. ಹಿಂಗೆ ಸ್ಪೂನಲ್ಲಿ ಹಿಂಗೆ ಹಿಡ್ಕೊಂಡ್ರೆ ಅದು ಜೆಲ್ಲಿ ಟೈಪ್ ಬರಬಾರ್ದು, ನೀಟಾಗಿ ಸ್ಪೂನ್ ಬಂದ್ಬಿಡ್ಬೇಕು. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಂಥ ಫೇಸ್ ಪ್ಯಾಕ್ನ ಮುಖನ ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನು ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ನೀವು ನೋಡ್ತಿರ್ಬೋದು, ನಾನು ನೀಟಾಗಿ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದು ಕಂಪ್ಲೀಟ್ ಆಗಿ ಡ್ರೈ ಆದಮೇಲೆ ನೀವು ನಾರ್ಮಲ್ ವಾಟರಿಂದ ಮುಖನ ವಾಶ್ ಮಾಡ್ಕೊಂಡ್ಮೇಲೆ ನಿಮ್ಗೊಂದು ಒಳ್ಳೆ ರಿಸಲ್ಟ್ ನಿಮ್ಮ ಸ್ಕಿನ್ನಿಗೆ ಸಿಗುತ್ತೆ ಅಂತಲೇ ಹೇಳ್ತೀನಿ. ಓಕೆ ಗೈಸ್, ನಾನು ಇದು ಡ್ರೈ ಆದಮೇಲೆ ಫೇಸ್ನ ವಾಶ್ ಮಾಡಿಕೊಂಡು ನಿಮಗೆ ರಿಸಲ್ಟ್ ಯಾವ ರೀತಿ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ. ಓಕೆ ಗೈಸ್, ನೋಡ್ತಿರ್ಬೋದು ನಾನು ಫೇಸ್ ನೀಟಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಯಾವ ರೀತಿ ಗ್ಲೋನೆಸ್ ಹೆಚ್ಚಾಗಿದೆ ನನ್ನ ಫೇಸಲ್ಲಿ ಅಂತ ನೋಡ್ಬೋದು. ಒಂದು ಕ್ಲಿಯರ್ ಆ್ಯಂಡ್ ಸಿಲ್ಕಿ ಸ್ಮೂತ್ ಸ್ಕಿನ್ ನಿಮ್ದಾಗಿಸ್ಕೊಳ್ಬೋದು ಈ ಹೋಮ್ ರೆಮಿಡಿಯಿಂದ.
ಗೈಸ್, ಈ ಒಂದು ಹೋಮ್ ರೆಮಿಡಿಯಲ್ಲಿ ನಿಂಬೆಹಣ್ಣು ಮತ್ತೆ ಹನಿನ ಯೂಸ್ ಮಾಡಿರೋದ್ರಿಂದ ಒಂದು ಬ್ಲೀಚಿಂಗ್ ಏಜೆಂಟ್ ಪ್ರಾಪರ್ಟಿ ಇರುತ್ತೆ. ಅದರಿಂದ ನಮ್ಮ ಬ್ಲ್ಯಾಕ್ ಸ್ಪಾಟ್ ಮತ್ತೆ ಸನ್ ಟ್ಯಾನ್ ಆಗಿರ್ಬೋದು, ಹಾಗೆ ಆಕ್ನೆ ಸ್ಕರ್ಸ್ ಆಗಿರ್ಬೋದು, ಇವನ್ನೆಲ್ಲವನ್ನು ರಿಮೂವ್ ಮಾಡುತ್ತೆ. ಮತ್ತೆ ನಮ್ಮ ಮುಖದ ಮೇಲಿರುವ ಡೆಡ್ ಸ್ಕಿನ್ ಕೂಡ ರಿಮೂವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಎಗ್ ಏನ್ ಯೂಸ್ ಮಾಡಿದೀವಿ, ಎಗ್ ವೈಟ್, ಇದರಿಂದ ನಮ್ಮ ಸ್ಕಿನ್ ಟೈಟ್ನೆಸ್ ಆಗುತ್ತೆ, ಒಂದು ಕ್ಲಿಯರ್ ಸ್ಕಿನ್ ನಮಗೆ ಅದು ಕೊಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಈ ಎಗ್ ವೈಟ್ ಇಂದ ರಿಂಕಲ್ಸ್ ಆಗಿರ್ಬೋದು, ಮುಖದಲ್ಲಿರುವ ರಿಂಕಲ್ಸ್ ಆಗಿರ್ಬೋದು, ಇವೆಲ್ಲಾನು ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಕಡಲೆ ಹಿಟ್ಟು ಯೂಸ್ ಮಾಡಿರೋದ್ರಿಂದ ಒಂದು ಮುಖ ಫೇರ್ನೆಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಇಂದ ನಮಗೊಂದು ಸ್ಮೂತ್ ಅಂಡ್ ಸಿಲ್ಕಿ ಸ್ಕಿನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಓಕೆ ಗೈಸ್, ಈ ಒಂದು ಹೋಮ್ ರೆಮಿಡಿನ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಒಂದು ಸುಂದರವಾದ ತ್ವಚೆಯನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ ಗೈಸ್, ಈ ಒಂದು ಹೋಮ್ ರೆಮಿಡಿ ನಿಮ್ಗೆ ಇಷ್ಟ ಆಗಿದೆ ಅಂತಾನೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್